भारतीय जनता पार्टी ने कर्नाटक में रह रहे पाकिस्तानी नागरिकों को वापस पाकिस्तान भेजने की मांग को लेकर शहर बीदर के जिला प्रभारी मंत्री कार्यालय से लेकर जिला आयुक्त कार्यालय तक विरोध प्रदर्शन रैली निकाली तथा जिला आयुक्त के माध्यम से राज्यपाल को एक ज्ञापन सौंपा। इस अवसर पर भारतीय जनता पार्टी के जिला अध्यक्ष सोमनाथ पाटिल, भाजपा नेता ईश्वर सिंह ठाकुर, पूर्व बूढ़ा अध्यक्ष बाबूवाली, शकुंतला बेलदारे सहित अन्य उपस्थित रहे। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए देखते रहे केपी न्यूज 24/7। अधिक जानकारी के लिए लाइक, शेयर, सब्सक्राइब जरूर करें। ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ದೇಶದಲ್ಲಿ ಪಾಕಿಸ್ತಾನಿ ಪ್ರಜೆಗಳು 17 ರೀತಿಯ ವೀಸಾಗಳ ಮೇಲೆ ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ। ಕೆಲವೊಬ್ಬರು ಮೆಡಿಕಲ್ ವೀಸಾ ಇರಬಹುದು, ಕೆಲವರು ಲಾಂಗ್ ಟರ್ಮ್ ವೀಸಾ ಇರಬಹುದು, ಕೆಲವರು ಟೂರ್ ವೀಸಾ ಇರಬಹುದು। ಪಹಲ್ಗಾಮ್ನಲ್ಲಿ ಆದಂತ ಆತಂಕಿ ಘಟನೆಯ ನಂತರ 5 ಮಹತ್ವದ ನಿರ್ಣಯಗಳನ್ನು ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ। ಅದರಲ್ಲಿ ಒಂದು ಸಿಂಧು ಒಪ್ಪಂದವನ್ನು, ನದಿ ನೀರಿನ ಒಪ್ಪಂದವನ್ನು ರದ್ದುಗೊಳಿಸೋದು, ಎರಡನೆಯದು ಪಾಕಿಸ್ತಾನಿ ಪ್ರಜೆಗಳು ಅವರ ಹೈಕಮಿಷನ್ ನಲ್ಲಿ ಇದ್ದಂತವರನ್ನು ಸೇರಿ ಇಲ್ಲಿ ಯಾರ್ಯಾರು ಪಾಕಿಸ್ತಾನಿಗಳಿದ್ದಾರೆ ಅವರೆಲ್ಲರೂ ಹೊರಗಡೆ ಹೋಗಬೇಕು ಅಂತ ಹೇಳಿ ಅದಕ್ಕೆ 28ನೇ ತಾರೀಖಿಗೆ ಕೊನೆಯ ದಿನವಾಗಿತ್ತು। 30ನೇ ತಾರೀಕಿನವರೆಗೆ ಅವರ ಮೆಡಿಕಲ್ ವೀಸಾ ಇದ್ದವರು ಹೋಗಬಹುದು ಅಂತ ಹೇಳಿತ್ತು। 28ನೇ ತಾರೀಕಿನ ದಿವಸ ಉತ್ತರ ಪ್ರದೇಶದಲ್ಲಿ ಒಬ್ಬ ಪಾಕಿಸ್ತಾನಿ ಪ್ರಜೆಯನ್ನು ಬಿಟ್ಟು ಎಲ್ಲರನ್ನೂ ವಾಪಸ್ ಕಳಿಸಿದ್ರು। ಒಬ್ಬ ಪಾಕಿಸ್ತಾನಿ ಪ್ರಜೆ ಮೆಡಿಕಲ್ ವೀಸಾ ಮೇಲಿದ್ದವನಿಗೆ 30ನೇ ತಾರೀಕಿಗೆ ವಾಪಸ್ ಕಳಿಸಿದ್ರು। ಆದರೆ ಇವತ್ತು ಕೂಡ ನಿನ್ನೆಯವರೆಗೆ ಕರ್ನಾಟಕ ರಾಜ್ಯದಲ್ಲಿ 98 ಜನ ಪಾಕಿಸ್ತಾನಿ ಪ್ರಜೆಗಳು ಕರ್ನಾಟಕದಲ್ಲಿದ್ದಾರೆ ಅಂತ ಹೇಳಿದೆ। ನಮ್ಮ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಇರಬಹುದು, ಇಲ್ಲ ಅಂತ ಹೇಳಿ ಗೊತ್ತಿಲ್ಲ। ಅದನ್ನು ನಾವು ಪೊಲೀಸರಿಂದ ಪಡೆದಂತ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಇಲ್ಲ। ಆದರೂ ಕೂಡ ಕರ್ನಾಟಕ ಸರ್ಕಾರದ ಕಣ್ತೆರೆಸೋದಕ್ಕೋಸ್ಕರ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ। ಇವತ್ತು ಪಾಕಿಸ್ತಾನಿ ಪ್ರಜೆಗಳಿಗೆ ಅದರಲ್ಲಿ ಒಬ್ಬರಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ। ಲಾಂಗ್ ಟರ್ಮ್ ವೀಸಾ ಯಾರು ಇಲ್ಲಿ ಮದುವೆ ಮಾಡಿಕೊಂಡು ಬಹಳಷ್ಟು ದಿವಸದಿಂದ ಇದ್ದಾರೋ ಅವರಿಗೆ ಮಾತ್ರ ರಿಲ್ಯಾಕ್ಸೇಷನ್ ಇದೆ, ಬಟ್ ಅವರು ಆ ಕಡೆ ಹೋಗಂಗಿಲ್ಲ, ಇಲ್ಲೇ ಇರಬೇಕು, ಭಾರತೀಯ ಸಿಟಿಜನ್ಶಿಪ್ ಪೌರತ್ವವನ್ನು ತೆಗೆದುಕೊಳ್ಬೇಕು ಅಂತ ಒಂದು ಕಂಡೀಷನ್ ಮೇಲೆ ಕೊಟ್ಟಿದ್ದಾರೆ। ಆ ರೀತಿ ಇರುವಂತವರನ್ನು ಎಲ್ಲರನ್ನು ಹೊರಗಡೆ ಕಳಿಸಬೇಕು ಅಂತೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ। ಯಾಕೆ ಅವರನ್ನು ಹೊರಗಡೆ ಕಳಿಸಬೇಕು ಅಂದ್ರೆ ನಮ್ಮ ಅನ್ನ ತಿಂದು ನಮ್ಮ ಜೊತೆ ಚೆನ್ನಾಗಿದ್ರೆ ಇವತ್ತು ಪಾಕಿಸ್ತಾನ ಕೂಡ ನಮ್ಮ ರೀತಿ ಬೆಳಿಬಹುದಿತ್ತು। ಇವತ್ತು ನಾವು ಚಂದ್ರನವರೆಗೆ ಹೋಗಿ ಬಂದಿದ್ದೀವಿ, ನಾವೆಲ್ಲದರಲ್ಲಿ ಮುಂದುವರೆದಿದ್ದೀವಿ। ಆದ್ರೆ ಪಾಕಿಸ್ತಾನ ಇನ್ನೂ ನಮ್ಮ ಜೊತೆ ನಮಗಿಂತ ಒಂದು ದಿವಸ ಮುಂಚೆ ಅವರು ಸ್ವಾತಂತ್ರ್ಯ ಆಗಲಿಲ್ಲ, ನಮ್ಮ ದೇಶದಿಂದ ಬಿಡುಗಡೆ ಆದರೂ, ಬ್ರಿಟಿಷರ ಕುತಂತ್ರದಿಂದ ಬಿಡುಗಡೆಯಾಗಿ ಇವತ್ತು ಅವ್ರ ಪರಿಸ್ಥಿತಿ ಏನಿದೆ ಅಂದ್ರೆ ಭಿಕಾರಿಸ್ತಾನಂತೆ ಆಗಿದೆ। ಪಹಲ್ಗಾಮ್ನಲ್ಲಿ ನಡೆದಂತಹ ಆತಂಕವಾದಿ ಕೃತ್ಯ ಮನುಷ್ಯತ್ವಕ್ಕೆ ಒಂದು ದೊಡ್ಡ ಸವಾಲಾಗಿದೆ। ಧರ್ಮದ ಆಧಾರದ ಮೇಲೆ ಧರ್ಮವನ್ನು ಕೇಳಿ ಪೈಶಾಚಿಕ ಕೃತ್ಯವೆಸಗಿದಂತಹ ಆತಂಕವಾದಿಗಳನ್ನು ಸದೆ ಬಡಿಯುವುದಲ್ಲದೆ ಅವರನ್ನು ಪೋಷಿಸತಕ್ಕಂಥ, ಭಾರತದಲ್ಲಿರತಕ್ಕಂಥ ಆತಂಕವಾದವನ್ನು ಸಮರ್ಥಿಸತಕ್ಕಂಥ ಯಾರನ್ನೂ ಸಹ ಭಾರತದ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಶತಾಯಗತ ಬಿಡುವುದಿಲ್ಲ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗಿದೆ। ಇವತ್ತು ದೇಶದ ಪಾಕಿಸ್ತಾನ ಪ್ರಜೆಗಳು ಹೊರಗೆ ಹಾಕಬೇಕಂತೇಳಿ ಆದೇಶವಾದರೂ ಭಾರತ ದೇಶದಲ್ಲಿ ನೆಲೆ ಊರಿದಂತಹ ಎಲ್ಲರನ್ನ ದೇಶ ಬಿಟ್ಟು ತೊಲಗಿಸಬೇಕು ಅಂತಕ್ಕಂಥ ಈ ಹೋರಾಟ ಆಗಿದೆ। ಅವರು ಆದಷ್ಟು ಬೇಗ ದೇಶದಿಂದ ಹೊರಗಾಗಬೇಕಂತ ಹೇಳಿ ಆಗ್ರಹಿಸಿ ನಾನು ಮಾತನ್ನು ಮುಗಿಸ್ತೀನಿ। ಜೈ ಹಿಂದ್, ಜೈ ಭಾರತ್।